ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಾಂತೇಶ್ ಹೆಚಣಿಗೆ. ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ಮಿಷನ್ ತ್ರಿಶಕ್ತಿ ಈ ಒಂದು ಮಾಹಿತಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹಾಗಾದ್ರೆ ಏನಿದು ಮಿಷನ್ ತ್ರಿಶಕ್ತಿ, ಯಾವುದರ ಬ್ಯಾಚು, ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಸ್ನೇಹಿತರೆ, ಹಾಗಾದ್ರೆ ಏನಿದು ಮಿಷನ್ ತ್ರಿಶಕ್ತಿ ಅಂತ ನಿಮಗೆಲ್ಲ ಕೇಳ್ತಿರ್ಬೋದು. ಸ್ನೇಹಿತರೆ, ಮಿಷನ್ ತ್ರಿಶಕ್ತಿ ಅನ್ನೋದು ಏನಲ್ಲ, ಶಿಸ್ತು, ಶ್ರದ್ಧೆ ಮತ್ತು ಶಿಕ್ಷಣ ಇವುಗಳೆಲ್ಲವನ್ನು ಕೂಡ ಒಳಗೊಂಡಂತ ತ್ರಿಶಕ್ತಿ ಬ್ಯಾಚ್ ಯಾವುದಪ್ಪ ಅಂತಂದ್ರೆ ಈ ಒಂದು ಮಿಷನ್ ತ್ರಿಶಕ್ತಿ ಬ್ಯಾಚ್. ಏನಿದು ಈ ಒಂದು ಮಿಷನ್ ತ್ರಿಶಕ್ತಿ ಬ್ಯಾಚ್ ಅಂತಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಆಗಿದ್ದು, ಏನೋ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ರಿ ಅಂತ ಒಂದು ಅಭ್ಯರ್ಥಿಗೆ ನೀಡಿರ್ತಕ್ಕಂಥ ಬ್ಯಾಚ್ ಇದು ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಅಂತ ಒಂದು ಮೆಂಟರ್ಶಿಪ್ ಬ್ಯಾಚ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಈ ಒಂದು ಮಿಷನ್ ತ್ರಿಶಕ್ತಿ ಬ್ಯಾಚ್. ಹಾಗಾದ್ರೆ ಈ ಒಂದು ಬ್ಯಾಚ್ ಏನೇನ್ ಇರಲಿದೆ ಅಂತ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಕೇಳ್ತಾ ಇರಬಹುದು. ಹಾಗಾದ್ರೆ ಈ ಒಂದು ಬ್ಯಾಚ್ ನಲ್ಲಿ ಏನೇನ್ ಇರಲಿದೆ ಅಂತಂದ್ರೆ, ಸೊ ಗೊತ್ತಿದೆ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಂತ ತೆಗೆದುಕೊಂಡಾಗ ಅಲ್ಲಿ 3 ಹಂತಗಳು ಬರ್ತವೆ. ಲಿಖಿತ ಪರೀಕ್ಷೆ ಇರ್ಬೋದು, ದೈಹಿಕ ಪರೀಕ್ಷೆ ಇರ್ಬೋದು, ಮತ್ತೆ ವೈದ್ಯಕೀಯ ಪರೀಕ್ಷೆಗಳಾಗಿರ್ಬೋದು. ಇವೆಲ್ಲವನ್ನು ಕೂಡ ನೀವು ಪಾಸ್ ಆದಾಗ ಮಾತ್ರ ಏನಾಗುತ್ತೆ ಅಂತಂದ್ರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗ್ತಾರೆ. ಇವುಗಳ ಒಂದು ಮಾಹಿತಿ ಕೂಡ ಈ ಒಂದು ಮಿಷನ್ ತ್ರಿಶಕ್ತಿಯಲ್ಲಿ ಇರಲಿದೆ. ಹಾಗಾದ್ರೆ ಈ ಒಂದು ಬ್ಯಾಚ್ ಯಾರಿಗೆ ಸಹಾಯವಾಗಲಿದೆ ಅಂತ ತಾವೆಲ್ಲರೂ ಕೇಳಬಹುದು. ಸ್ನೇಹಿತರೆ, ಈ ಒಂದು ಬ್ಯಾಚ್ ಹೊಸದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಯಾರು ತಯಾರಿ ನಡೆಸಬೇಕು ಅಂತ ಇದ್ರಿ ಅಥವಾ ಈಗಾಗಲೇ ಯಾರು ತಯಾರಿಯನ್ನ ನಡೆಸಿದ್ರಿ ಅವರಿಗೂ ಕೂಡ ಈ ಒಂದು ಮಿಷನ್ ತ್ರಿಶಕ್ತಿ ಬ್ಯಾಚ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಫೇಲ್ ಆದವರಿಗೂ ಕೂಡ ಈ ಒಂದು ಮಿಷನ್ ತ್ರಿಶಕ್ತಿ ಬ್ಯಾಚ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಬರೆದು 2 ಅಥವಾ 3 ಅಂಕಗಳಿಂದ ಏನು ವಂಚಿತರಾಗಿರ್ತೀರಿ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ವಂಚಿತರಾಗಿರ್ತೀರಿ, ಅಂತವರಿಗೂ ಕೂಡ ಈ ಒಂದು ಬ್ಯಾಚ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಸ್ನೇಹಿತರೆ, ಈ ಒಂದು ಬ್ಯಾಚ್ ತೆಗೆದುಕೊಂಡಾಗ ಸ್ನೇಹಿತರೆ, ಮುಂಬರುವ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ದೃಷ್ಟಿಯಿಂದ ತಮಗೆಲ್ಲರಿಗೂ ಗೊತ್ತಿದೆ, ಸೊ ಒಳ ಮೀಸಲಾತಿ ಮುಗಿದ ನಂತರ 4500ಕ್ಕೂ ಹೆಚ್ಚು ಏನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ ಆಗಿದೆ. ಅವುಗಳಲ್ಲಿ ಮುಖ್ಯವಾಗಿ ನಾವು ತೆಗೆದುಕೊಂಡಾಗ KSRP ಆಗಿರ್ಬೋದು, CRDR ಮತ್ತೆ KSISF ಇವೆಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಸೊ ನೇಮಕಾತಿ ಆಗಲಿದೆ. ಸೊ ತಮ್ಗೆಲ್ಲರೂ ಕೇಳಬಹುದು, ಸರ್ ಸಿವಿಲ್ ಅಂತ ಕೇಳಬಹುದು. ಆ ಒಂದು ಸಿವಿಲ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಸ್ನೇಹಿತರೆ, ಈಗಾಗಲೇ ಹಣಕಾಸಿನ ಅನುಮೋದನೆ ಕೋರಿ ಏನ್ ಮಾಡಿದ್ದಾರೆ, ಹಣಕಾಸಿನ ಅನುಮೋದನೆಗೆ ಲೆಟರ್ ನ ಕಳಿಸಿದ್ದಾರೆ. ಬಟ್ ಆ ಹಣಕಾಸಿನ ಅನುಮೋದನೆ ಸಿಕ್ಕಿದೆ ಅಥವಾ ಇಲ್ಲ ಇನ್ನೂ ಮಾಹಿತಿ ಬಂದಿಲ್ಲ. ಬಟ್ ಅದು ಅಕಸ್ಮಾತ್ ಹಣಕಾಸಿನ ಅನುಮೋದನೆ ಸಿಕ್ಕಿದ್ರೆ ಇದೇ ಒಂದು ನೇಮಕಾತಿ ಅಥವಾ ಈ ವರ್ಷದಲ್ಲಿ ಈ ಒಂದು ನೇಮಕಾತಿ ಆಗ್ಬೋದು ಅಂತ ಹೇಳ್ತೀನಿ. ಸದ್ಯಕ್ಕೆ ಹಣಕಾಸಿನ ಅನುಮೋದನೆ ದೊರೆತಿದ್ದು ಏನೋ ಒಂದು ಒಳ ಮೀಸಲಾತಿ ಬರ್ತದೆ. ಸೊ ಒಂದು ಒಳ ಮೀಸಲಾತಿ ತದನಂತರದಲ್ಲಿ KSRP ಆಗಿರ್ಬೋದು, CRDR ಮತ್ತೆ KSSF ಇವೆಲ್ಲವೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗ್ತದ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಅನ್ನ ನಾವು ತೆಗೆದುಕೊಂಡಾಗ ಈ ಒಂದು ತ್ರಿಶಕ್ತಿ ಬ್ಯಾಚ್ ಮುಂಬರುವಂತ ಏನು ತಯಾರಿ ಪೊಲೀಸ್ ಕಾನ್ಸ್ಟೇಬಲ್ ಗಳ ನೇಮಕಾತಿಯ ತಯಾರಿ ಹೇಗಿರಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಇದರಲ್ಲಿ ಇರ್ತದೆ. ಹಾಗೆ ಎಲ್ಲರಿಗಿಂತ ಭಿನ್ನವಾಗಿ ನಮ್ಮ ಸ್ಟ್ರಾಟಜಿಗಳು ಹೇಗಿರಬೇಕು, ನಮ್ಮ ಪ್ಲಾನಿಂಗ್ ಹೇಗಿರಬೇಕು, ಹಾಗೆ ನಮ್ಮ ಟೈಮ್ ಟೇಬಲ್ ಹೇಗಿರಬೇಕು, ಎಲ್ಲದರ ಬಗ್ಗೆ ಕೂಡ ಈ ಒಂದು ಮಿಷನ್ ತ್ರಿಶಕ್ತಿ ಬ್ಯಾಚ್ ಅಲ್ಲಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇರ್ತದೆ ಸ್ನೇಹಿತರೆ. ಒಂದು ಏನಪ್ಪಾ ಅಂದ್ರೆ ಇತ್ತೀಚಿನ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿ ತಮ್ಗೆಲ್ಲರೂ ಗೊತ್ತಿದೆ, ಹೊಸದಾಗಿರ್ತಕ್ಕಂಥ ಪ್ಯಾಟರ್ನ್ ಕೂಡ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಆಡ್ ಮಾಡ್ತಾ ಹೋಗಿರ್ತಾರೆ. ಸೊ ಆ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿಯನ್ನ ಗಮನಿಸಿ ನಮ್ಮ ಒಂದು ತಯಾರಿ ಹೇಗಿರಬೇಕು ಎಂಬುದನ್ನು ಕೂಡ ಈ ಒಂದು ಮಿಷನ್ ತ್ರಿಶಕ್ತಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗಾಗಲೇ ಹೇಳಿದಾಗ ಈ ಒಂದು ಬ್ಯಾಚ್ ಆನ್ಲೈನ್ ಬ್ಯಾಚ್ ಆಗಿರ್ತದೆ. ಆನ್ಲೈನ್ ಏನಪ್ಪಾ ಅಂತಂದ್ರೆ ಸೊ ಆನ್ಲೈನ್ ಬ್ಯಾಚ್ ಆಗಿರ್ತದೆ. ಆನ್ಲೈನ್ ಬ್ಯಾಚ್ ಅಲ್ಲಿ ನಿಮಗೆ ಡೈಲಿ ಏನಪ್ಪಾ ಅಂದ್ರೆ ಕ್ಲಾಸ್ಗಳು ಸಿಗ್ತಾ ಹೋಗ್ತವೆ. ಹಾಗೆ ಲೈವ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸ್ಗಳು ಕೂಡ ಈ ಒಂದು ಬ್ಯಾಚ್ ನಲ್ಲಿ ಸಿಗ್ತಾ ಹೋಗ್ತವೆ. ಈಗಾಗಲೇ ಹೇಳಿದಾಗೆ 100% ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ತಯಾರಿಯ ಸಂಪೂರ್ಣ ಮಾಹಿತಿ ಏನಪ್ಪಾ ಅಂದ್ರೆ ಈ ಒಂದು ಮಿಷನ್ ತ್ರಿಶಕ್ತಿ ಬ್ಯಾಚ್ ನಲ್ಲಿ ಸಿಗ್ತಾ ಹೋಗ್ತದೆ. ಹಾಗೆ ಯಾರು ಈ ಸಲ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲೇಬೇಕು ಎನ್ನುವರು ಮಾತ್ರ ಏನ್ ಮಾಡಿಪ್ಪ ಅಂತಂದ್ರೆ ಸೊ ಈ ಒಂದು ಬ್ಯಾಚ್ ಅನ್ನ ಜಾಯ್ನ್ ಆಗಿ. ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿದೆ 4500 ಪೋಸ್ಟ್ ಅಂತಂದ್ರೆ ಅದಕ್ಕೆ ಕಡಿಮೆ ಅಂತಂದ್ರೆ 4.5 ಲಕ್ಷ ಜನ ಏನ್ ಮಾಡ್ತಾರೆ ಅಂತಂದ್ರೆ 4.5 ಲಕ್ಷ ಜನ ಏನ್ ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ. ಆ ಒಂದು 4.5 ಲಕ್ಷ ಜನರಲ್ಲಿ ಕೇವಲ ಸೆಲೆಕ್ಷನ್ ಆಗೋರು ಎಷ್ಟಪ್ಪ ಅಂದ್ರೆ 4500 ಮಂದಿ. ಹಾಗಾದ್ರೆ ಈ ಒಂದು 4500 ಜನರಲ್ಲಿ ನಾವು ಕೂಡ ಒಬ್ಬರು ಹಾಕಬೇಕಂದ್ರೆ ನಮ್ಮ ಪ್ಲಾನ್ಗಳು ಹೇಗಿರಬೇಕು, ನಮ್ಮ ಸ್ಟ್ರಾಟಜಿಗಳು ಏನಿರಬೇಕು, ನಮ್ಮ ತಯಾರಿ ಹೇಗಿರಬೇಕು, ನಮ್ಮ ಸ್ಟಡಿ ಹೇಗಿರಬೇಕು, ಎಲ್ಲವನ್ನು ಕೂಡ ಈ ಒಂದು ಮಿಷನ್ ತ್ರಿಶಕ್ತಿ ಬ್ಯಾಚ್ ಅಲ್ಲಿ ನಿಮ್ಗೆ ಏನ್ ಮಾಡ್ಲಾಗ್ತದೆ ಅಂತಂದ್ರೆ ಹೇಳ್ತಾ ಹೋಗ್ಲಾಗ್ತದೆ. ಈಗಾಗಲೇ ಹೇಳಿದಾಗ ಸ್ನೇಹಿತರೆ, ಇದು ಮುಂಬರುವಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ತಯಾರಿ ದೃಷ್ಟಿಯಿಂದ ಅಥವಾ ಮುಂಬರುವಂತ ಪೊಲೀಸ್ ಕಾನ್ಸ್ಟೇಬಲ್ ಗಳ ನೇಮಕಾತಿ ದೃಷ್ಟಿಯಿಂದ ಈ ಒಂದು ಬ್ಯಾಚ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ಯಾರು 100% ಈ ಸಲ ಪೊಲೀಸ್ ಆಗ್ಲೇಬೇಕು ಅನ್ನೋರು ಮಾತ್ರ ಈ ಒಂದು ಬ್ಯಾಚಿನ ಜಾಯ್ನ್ ಆಗಿ. ಸುಮ್ಮನೆ ಬರ್ತೀವಿ ನಾನು ಜಾಯ್ನ್ ಆಗ್ತೀನಿ, ಸೊ ದಯವಿಟ್ಟು ಆಗ್ ಮಾಡಕ್ ಹೋಗ್ಬೇಡಿ. ಯಾರಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾರು ಈ ಸಲ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲೇಬೇಕು ಅನ್ನೋರು ಮಾತ್ರ ಈ ಒಂದು ಬ್ಯಾಚಿನ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾದ್ರೆ ಈ ಒಂದು ಬ್ಯಾಚಿನ ಹೇಗೆ ಜಾಯ್ನ್ ಆಗಬೇಕು ಸರ್ ಅಂತಂದ್ರೆ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ನಮ್ಮ ಸ್ಪರ್ಧಾ ಕಾಲಗ್ನಿ ಏನಪ್ಪಾ ಅಂದ್ರೆ ಸೊ ಆಪ್ ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಸ್ಟೋರ್ ಸೆಕ್ಷನ್ ಅಲ್ಲಿ ಈ ಒಂದು ಮಿಷನ್ 3 ಶಕ್ತಿಯ ಬಗ್ಗೆ ಏನಿದೆ ಅಂತಂದ್ರೆ ಆ ಒಂದು ಬ್ಯಾಚ್ ನ ಕೋರ್ಸ್ ನ ಲಾಂಚ್ ಮಾಡಿರ್ತೀವಿ. ಸೊ ಅದರಲ್ಲಿ ಎನ್ರೋಲ್ ಮಾಡ್ಕೊಂಡು ನೀವೊಂದು ಈ ಒಂದು ಮಿಷನ್ 3 ಶಕ್ತಿನ ಬ್ಯಾಚ್ ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ. ಇದಿಷ್ಟು ಏನಪ್ಪಾ ಅಂದ್ರೆ ಸೊ ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ. ಯಾರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲೇಬೇಕು ಅನ್ನೋರು ಮಾತ್ರ ಈ ಒಂದು ಬ್ಯಾಚಿನ ಜಾಯ್ನ್ ಆಗಿ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗೆ ಒಂದು ಸ್ಪೆಷಲ್ ಆಫರ್ ಕೂಡ ಇದೆ. ಯಾರು ಈ ಒಂದು ತ್ರಿಶಕ್ತಿ ಬ್ಯಾಚ್ ನ ಜಾಯ್ನ್ ಆಗ್ತಾರೆ ಅವರಿಗೆ ಒಂದು ಸ್ಪೆಷಲ್ ಆಫರ್ ಕೂಡ ಇದೆ. ಸೊ ಅದು ಏನು ಆಫರ್ ಅಂತ ನಿಮ್ ಈ ಒಂದು ಬ್ಯಾಚ್ ಗೆ ಜಾಯ್ನ್ ಆದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಆ ಒಂದು ಆಫರ್ ನ ತಾವು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳಕ್ ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ. ಯಾರು ಸ್ಪರ್ಧಾ ಕಾಲಗ್ನಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಮ್ಗೆಲ್ಲರೂ ಗೊತ್ತಿದೆ, ಹಲವಾರು ಜನ ಕೇಳ್ತಾ ಇದ್ರಿ ಸರ್ ಒಳ ಮೀಸಲಾತಿ ಏನಾಯ್ತು, ಒಳ ಮೀಸಲಾತಿ ಎಲ್ಲಿಗೆ ಬಂತು ಅಂತ ಕೇಳ್ತಾ ಇದ್ರಿ. ಸೊ ಅದರ ಬಗ್ಗೆನೂ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರೋ ಮಾಹಿತಿ ಸೊ ಸದ್ಯಕ್ಕೆ ಕೇಳಿದೆ. ಸೊ ಏನಾಗ್ಬೋದು, ಏನು ಎತ್ತ ಎಲ್ಲ ಒಂದು ಮಾಹಿತಿಯನ್ನು ಕೂಡ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೀಡುತ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ, ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಸೊ ಅದನ್ನು ಕೂಡ ಜಾಯ್ನ್ ಆಗಿ. ಹಾಗೆ ವಾಟ್ಸ್ಆಪ್ ಚಾನಲ್ ಕೂಡ ಇದೆ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಇದೆ. ಸೊ ನಿಮ್ಗೆ ಎಲ್ಲಿ ಟಚ್ ಅಲ್ಲಿ ಇರಬೇಕು ಅನಿಸ್ತಾರೆ ಸೊ ಅಲ್ಲಿ ಟಚ್ ಅಲ್ಲಿ ಇರಿ ಅಂತ ಹೇಳ್ತಾ ಸ್ನೇಹಿತರೆ. ಯಾರು ಈಗಾಗಲೇ ಹೇಳಿದ್ರೆ ಯಾರು ಈ ಸಲ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲೇಬೇಕು ಅನ್ನೋರು ಮಾತ್ರ ಈ ಒಂದು ಬ್ಯಾಚ್ ಅನ್ನು ಜಾಯ್ನ್ ಆಗಿ. ಎಲ್ಲರೂ ಕೂಡ ನಾನು ಜಾಯ್ನ್ ಆಗ್ತೀನಿ ನೀನು ಜಾಯ್ನ್ ಆಗ್ತೀನಿ ಅಂತ ಅನ್ನೋಕೆ ಹೋಗಬೇಡಿ. ಸೊ ಯಾರು ಜಾಯ್ನ್ ಆಗ್ಬೇಕಲ್ಲ, ಸೊ ಯಾರು 100% ಎಫರ್ಟ್ ಅನ್ನು ಹಾಕಿ ಈ ಸಲ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲೇಬೇಕು ಅನ್ನೋರು ಮಾತ್ರ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿವರೆಗೂ ಈ ಒಂದು ವಿಡಿಯೋನ ವೀಕ್ಷಿಸತಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.